ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪರ್ಧಾ ಪುಟ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸೊ ಆತ್ಮೀಯ ವಿದ್ಯಾರ್ಥಿ ಮಿತ್ರರು ಹಾಗೂ ಸ್ಪರ್ಧಾರ್ಥಿಗಳೇ, ಸ್ಪರ್ಧಾ ಪುಟ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಂದು ಕ್ವಶನ್ ಟ್ಯಾಗ್ ಅನ್ನುವಂಥದ್ದು. ಸೊ ಈ ಕ್ವಶನ್ ಟ್ಯಾಗ್ ಮೇಲೆ ಇವತ್ತಿನ ದಿವಸ ಈ ಸಿ ಇ ಟಿ ಎಕ್ಸಾಮ್ಸ್ಗಳಲ್ಲಿ ಮತ್ತು SSLC PUC ಎಕ್ಸಾಮ್ಸ್ಗಳಲ್ಲಿ ಕಂಪಲ್ಸರಿಯಾಗಿ ಒಂದು ಕ್ವಶನ್ ಬರ್ತಾ ಇರೋದನ್ನು ನಾವು ನೋಡ್ತೇವೆ. ಸೊ ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೆ ನೋಡಿ, ಅಂದಾಗ ಮಾತ್ರ ತಮಗೆ ವಿಷಯ ಅರ್ಥವಾಗ್ತದೆ ಅಂತ ಹೇಳ್ತಾ ಸೊ ಇವತ್ತಿನ ಟಾಪಿಕನ್ನು ನಾವೀಗ ಶುರು ಮಾಡೋಣ. ಸೊ ಕ್ವಶನ್ ಟ್ಯಾಗ್ ಅಂತ ಬಂದರೆ ನಮ್ಮ ತಲೆಯಲ್ಲಿ ಬರುವಂಥ ಮೊದಲ ಪ್ರಶ್ನೆ, ವಾಟ್ ಈಸ್ ಕ್ವಶನ್ ಟ್ಯಾಗ್ ಅನ್ನುವಂಥದ್ದು. ಸೊ ಕ್ವಶನ್ ಟ್ಯಾಗ್ ಅಂದರೆ ಏನು ಅನ್ನುವಂಥದ್ದು ನೋಡಿ, a very short clause at the end of a statement. ಒಂದು ಶಾರ್ಟ್ ಕ್ಲಾಸ್ ಆಗಿದ್ದು ಎಂಡ್ ಆಫ್ ಸ್ಟೇಟ್ಮೆಂಟ್ ಬರ್ತಕ್ಕಂಥದ್ದು. ಹಾಗೆಯೇ ವಿಚ್ ಚೇಂಜಸ್ ದ ಸ್ಟೇಟ್ಮೆಂಟ್ ಇನ್ ಟು ಕ್ವಶನ್ ಆ್ಯಂಡ್ ಈಸ್ ಆಫನ್ ಯೂಸ್ ಟು ಆಸ್ಕ್ ಸಂಬಡಿ ಟು ಅಗ್ರಿ ವಿತ್ ಯು. ಸೊ ಇದು ಒಂದು ಶಾರ್ಟ್ ಕ್ಲಾಸ್ ಆಗಿದ್ದು ಸ್ಟೇಟ್ಮೆಂಟ್ನ ಕೊನೆಯಲ್ಲಿ ಬರ್ತದೆ. ಹಾಗೆಯೇ ವಿಚ್ ಚೇಂಜಸ್ ದ ಸ್ಟೇಟ್ಮೆಂಟ್ ಇನ್ ಟು ಕ್ವಶನ್, ಆ ಸ್ಟೇಟ್ಮೆಂಟ್ನ ಕ್ವಶನ್ ಆಗಿ ಪರಿವರ್ತನೆಯನ್ನು ಮಾಡ್ತದೆ. ಹಾಗೆಯೇ ಬಹಳ ಸಂದರ್ಭಗಳಲ್ಲಿ, ಆಫನ್ ಅಂದರೆ ಪದೇ ಪದೇ ಅಂತ, ಸಾಕಷ್ಟು ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ, ಇತರರಿಂದ ಒಪ್ಪಿಗೆಯನ್ನು ಪಡೆದುಕೊಳ್ಳಲಿಕ್ಕೆ ನಾವು ಈ ಒಂದು ಕ್ವಶನ್ ಟ್ಯಾಗನ್ನು ಬಳಸ್ತೇವೆ ಅನ್ನುವಂಥದ್ದು. ಸೊ ಇನ್ನೊಂದೇನಪ್ಪ ಅಂದರೆ, ಈ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದನ್ನು ರಿಟರ್ನ್ ಲ್ಯಾಂಗ್ವೇಜ್ಗಿಂತ ಜಾಸ್ತಿನೇ ನಾವು ಸ್ಪೋಕನ್ ಲ್ಯಾಂಗ್ವೇಜಲ್ಲಿ ಬಳಕೆ ಮಾಡುವಂಥದ್ದು. ಸೊ ಅದು ಹೆಂಗೆ ಅಂತ ನಾನು ಮುಂದಿನ ಹಂತಗಳಲ್ಲಿ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲಿಗೆ ನಾವು ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಇಲ್ಲಿ ಜಸ್ಟಿಫಿಕೇಶನ್ ಕೊಡಲಿಕ್ಕೆ ನಾನು 2 ಎಕ್ಸಾಂಪಲ್ಗಳನ್ನು ಸೆಟ್ ಮಾಡಿದ್ದೀನಿ. ಫಸ್ಟ್ ಒನ್ ಎಕ್ಸಾಂಪಲ್, ದೇ ಆರ್ ಗುಡ್ ಪೀಪಲ್ ಅನ್ನುವಂಥದ್ದು. ದೇ ಆರ್ ಗುಡ್ ಪೀಪಲ್. ಸೊ ಇದನ್ನು ನಾವು ಕ್ವಶನ್ ಟ್ಯಾಗ್ ಮಾಡಿದಾಗ ಏನಾಗ್ತದೆ, ಆರಂಟ್ ದೇ ಅನ್ನುವಂಥದ್ದು, ಅವರಲ್ವಾ ಅಂತ. ದೇ ಆರ್ ಗುಡ್ ಪೀಪಲ್, ಅವರು ಒಳ್ಳೆಯ ಜನ, ಅವರಲ್ವಾ. ಸೊ ಇಲ್ಲಿ ನಾವು ಏನು ಮಾಡ್ತಿದ್ದೀವಪ್ಪ ಅಂದರೆ ಅಗ್ರಿಯನ್ನು ಪಡೆದುಕೊಳ್ತಿದ್ದೀವಿ, ಅಂದರೆ ಒಪ್ಪಿಗೆಯನ್ನು ಪಡೆದುಕೊಳ್ತಿದ್ದೀವಿ. ಸೊ ಅದೇ ಇದು ಕ್ವಶನ್ ಟ್ಯಾಗ್. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಇನ್ನೊಂದು ನೋಡಿ ಎಕ್ಸಾಂಪಲ್, ಹಿ ಈಸ್ ಕ್ಲೆವರ್ ಬಾಯ್. ಇದನ್ನು ನಾವು ಕ್ವಶನ್ ಟ್ಯಾಗ್ ಮಾಡಿದಾಗ ಏನಾಗ್ತದೆ, ಈಸಂಟ್ ಹೀ ಆಗುವಂಥದ್ದು. ಸೊ ಇಲ್ಲಿ ನೆಗೆಟಿವ್ ಯಾಕೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ಹಂತವಾಗಿ ತಮಗೆ ಹೇಳ್ತಾ ಹೋಗ್ತೀನಿ. ಇನ್ನೊಂದು, ಈ ಒಂದು ಕ್ವಶನ್ ಟ್ಯಾಗ್ನ ಕೊನೆಯಲ್ಲಿ ನಾವೇನು ಕ್ವಶನ್ ಮಾರ್ಕನ್ನು ಕಂಪಲ್ಸರಿ ಇಡಬೇಕು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೇನೆ. ಸೊ ಇಲ್ಲಿ 2 ವಾಕ್ಯಗಳಲ್ಲಿ ಕೊಟ್ಟಂಥ 2 ಎಕ್ಸಾಂಪಲ್ಸ್ಗಳಲ್ಲಿ ನಾವು ಒಪ್ಪಿಗೆಯನ್ನು ಪಡೆದುಕೊಳ್ತಿದ್ದೀವಿ. ಏನಂತೇಳಿ, ಅರಂದೇ, ಅವರಲ್ವಾ, ಈಸಂಟ್ ಹಿ, ಅವನಲ್ವಾ ಅನ್ನುವಂಥದ್ದು. ಸೊ ಈಸ್ ಕ್ಲೆವರ್ ಬಾಯ್, ಅವನು ಬುದ್ಧಿವಂತ ಹುಡುಗ ಅಂತ ಹೇಳ್ತಿದ್ವಿ. ಅವನಲ್ವಾ ಅಂದರೆ ಎದುರವ್ರು ಏನಾಗ್ತದೆ, ಕ್ಲೆವರ್ ಬಾಯ್ ಅಂತ ಹೇಳ್ತಿದ್ದಾರೆ, ಆದ್ರೆ ಅವನಲ್ವಾ ಅಂದರೆ ಹೌದು ಅಂತ ನಾವು ಹೇಳ್ತಿಲ್ಲ. ಸೊ ಆ ರೀತಿ ಈ ಒಪ್ಪಿಗೆಯನ್ನು ಕೊಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ನಾನು ಇಲ್ಲಿ ಪ್ರಮುಖವಾಗಿ ನೆನಪಿನಲ್ಲಿ ಇಟ್ಕೊಳ್ಬಹುದಾದಂಥ ಅಂಶವನ್ನು ಇಲ್ಲಿ ನೋಟಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಸೊ ಈ ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ನೋಟ್ಗಳು ಕೂಡ ಸಾಕಷ್ಟು ಇಂಪಾರ್ಟೆಂಟ್. ಹಾಗೆ ನಾನು ಕೆಲವು ಪ್ರಮುಖ ಅಂಶಗಳನ್ನು ಇಲ್ಲಿ ತಂದಿರತಕ್ಕಂಥದ್ದು ನೋಡಿ. ಕ್ವಶನ್ ಟ್ಯಾಗ್ಸ್ ಆರ್, ಫಸ್ಟ್ ಒನ್, ಕ್ವಶನ್ ಟ್ಯಾಗ್ಸ್ ಆರ್ ಯೂಸ್ಡ್ ಫಾರ್ ಕನ್ಫರ್ಮೇಷನ್ ಆರ್ ಶೋರ್ಲಿ ಅನ್ನುವಂಥ. ಸೊ ಕ್ವಶನ್ ಟ್ಯಾಗ್ಸನ್ನು ನಾವು ಯಾವುದಕ್ಕೋಸ್ಕರ ಬಳಸ್ತೀವಿ, ಕನ್ಫರ್ಮೇಷನ್ ಮತ್ತು ಶೂರ್ಲಿ ಅಂದರೆ ಖಚಿತತೆ ಅಥವಾ ದೃಢಪಡಿಸ್ಕೊಳ್ಳಲಿಕ್ಕೆ, ಯಾವುದನ್ನು ದೃಢಪಡಿಸ್ಕೊಳ್ಳಲಿಕ್ಕೆ, ಕೊಟ್ಟಂಥ ಸ್ಟೇಟ್ಮೆಂಟನ್ನು ದೃಢಪಡಿಸಲಿಕ್ಕೆ. ಯಾವ ರೀತಿಯಲ್ಲಿ ಇದೆ ನೋಡಿ, ಈಸ್ ಕ್ಲೆವರ್ ಬಾಯ್ ಅಂತ ಹೇಳ್ತಿದ್ವಿ, ಅದನ್ನು ದೃಢಪಡಿಸ್ಲಿಕ್ಕೆ ನಾವು ಒಂದು ಪ್ರಶ್ನೆ ಕೇಳ್ತೀವಿ, ಏನಪ್ಪ ಅಂದರೆ ಇಲ್ಲಿ ಈಸಂಟ್ ಹಿ ಅಂತ ಕೇಳ್ತಿದ್ವಿ, ಅಥವಾ ನೆಕ್ಸ್ಟ್ ಮೇಲ್ ಸೆಂಟೆನ್ಸಲ್ಲಿ ಆರಂಟ್ ದೇ ಅಂತ ಕೇಳ್ತಿದ್ವಿ. ಸೊ ಇದು. ಸೊ ನೆಕ್ಸ್ಟ್ ಇನ್ನೊಂದು ನೋಡಿ, ನೆನಪಿನಬೇಕಾದಂಥ ಅಂಶ ಇನ್ನೊಂದು ಏನಪ್ಪ ಅಂದರೆ, ಕ್ವಶನ್ ಟ್ಯಾಗ್ಸ್ ಆರ್ ಫಾರ್ಮ್ ಬೈ ಆಕ್ಸಿಲರಿ ವರ್ಬ್ಸ್ ಆರ್ ಮಾಡೆಲ್ ವರ್ಬ್ಸ್ ಅನ್ನುವಂಥದ್ದು. ಸೊ ಈ ಕ್ವಶನ್ ಟ್ಯಾಗ್ಸ್ ಅಂತಕ್ಕಂಥವು ಆಕ್ಸಿಲರಿ ವರ್ಬ್ಸ್ ಅಥವಾ ಮಾಡೆಲ್ ವರ್ಬ್ಸ್ಗಳಿಂದ ಏನಾಗಿರ್ತವೆ, ಫಾರ್ಮೇಷನ್ ಆಗಿರ್ತವೆ ಅಂತ ನೋಡ್ತೇವೆ. ಸೊ ಯಾವ ರೀತಿ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಈ ಸದ್ಯಕ್ಕೆ ನೀವು ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ. ಸೊ ಬೇಕಿದ್ರೆ ಅಲ್ಲಲ್ಲಿ ಸ್ಕ್ರೀನ್ಶಾಟ್ ಬೇಕಾದ್ರೆ ಹೊಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ವಿ ಯೂಸ್ ಸ್ಮಾಲ್ ಲೆಟರ್ಸ್ ಓನ್ಲಿ ಇನ್ ಕ್ವಶನ್ ಟ್ಯಾಗ್ಸ್. ನಾವು ಈ ಕ್ವಶನ್ ಟ್ಯಾಗ್ಸಲ್ಲಿ ಸ್ಮಾಲ್ ಲೆಟರ್ನ ಮಾತ್ರ ಬಳಸ್ತೇವೆ ಅನ್ನುವಂಥದ್ದು. ನೋಡಿ, ಇಲ್ಲಿ ಮೇಲ್ಗಡೆ ಕೊಟ್ಟಂಥ 2 ಎಕ್ಸಾಂಪಲ್ ನೋಡಿ.
ಇಲ್ಲಿ ಆರೆಂಟ್ ದೇ ಅಂತ ಹೇಳಿದ್ವಿ. ಇಲ್ಲಿ ಏನಿದೆ, ಸ್ಮಾಲ್ ಇದೆಯಲ್ಲ, ಸೊ ಇಲ್ಲಿ ಐ ಸ್ಮಾಲ್ ಇದೆ, ಹೌದು ಇರ್ತಕ್ಕಂಥದ್ದು. ಸೊ ಈ ರೀತಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಅದು ಯಾವುದೇ ಆಕ್ಸಿಲರಿ ವರ್ಬ್ ಆಗಲಿ ಅಥವಾ ಅದು ಯಾವುದೇ ಮಾಡೆಲ್ ವರ್ಬ್ ಆಗಲಿ, ದ್ಯಾಟ್ ಶುಡ್ ಬಿ ಬಿಗಿನ್ ವಿತ್ ಸ್ಮಾಲ್ ಲೆಟರ್ ಓನ್ಲಿ. ಇಟ್ಕೊಳ್ಬೇಕು ಇದನ್ನು. ಸೊ ನೆಕ್ಸ್ಟ್ ನೋಡಿ, ವಿ ಯೂಸ್ ಪ್ರೊನೌನ್ಸ್ ಇನ್ಸ್ಟೆಡ್ ಆಫ್ ನೌನ್ಸ್ ಟು ಮೇಕ್ ಕ್ವಶನ್ ಟ್ಯಾಗ್ಸ್. ಸೊ ನಾವು ಇಲ್ಲಿ ಏನು ಮಾಡ್ತೀವಪ್ಪ ಅಂದರೆ ಪ್ರೊನೌನ್ಸ್ಗಳನ್ನು ಮಾತ್ರ ಉಪಯೋಗ ಮಾಡ್ಕೊಳ್ತೇವೆ ಎಲ್ಲಿ, ಕ್ವಶನ್ ಟ್ಯಾಗಲ್ಲಿ. ಅದು ನೌನ್ ಆಗಿದ್ರೂ ಕೂಡ ಅದನ್ನು ಪ್ರೊನೌನ್ ಮಾಡ್ಕೊಳ್ಬೇಕು ನಾವು. ಒಂದು ವೇಳೆ ಪ್ರೊನೌನ್ ಇದ್ದರೆ ಪ್ರೊನೌನನ್ನೇ ಬಳಸ್ಕೊತೀವಿ. ಸೊ ಇದಿಷ್ಟು ಈ 4 ಪ್ರಮುಖ ಅಂಶಗಳು ನಮ್ಗೆ ಗೊತ್ತಿರಬೇಕು. ಸೊ ಇದಾದಮೇಲೆ ಇನ್ನಷ್ಟು ವಿವರವಾಗಿ ಕ್ವಶನ್ ಟ್ಯಾಗನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ. ನೋಡಿ, ವಿ ಯೂಸ್ ಅ ಕಾಂಟ್ರಾಕ್ಟೆಡ್ ವರ್ಜನ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಮಾಡೆಲ್ ವರ್ಬ್ಸ್ ಟು ಮೇಕ್ ಕ್ವಶನ್ ಟ್ಯಾಗ್ಸ್ ಅನ್ನುವಂಥದ್ದು. ನೋಡಿ, ವಿ ಯೂಸ್ ಕಾಂಟ್ರಾಕ್ಟೆಡ್ ವರ್ಜನ್ ಆಫ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಮಾಡೆಲ್ ವರ್ಬ್ಸ್ ಟು ಮೇಕ್ ಕ್ವಶನ್ ಟ್ಯಾಗ್ಸ್. ಅಂದರೆ ಕಾಂಟ್ರಾಕ್ಟೆಡ್ ವರ್ಜನ್ ಅಂದರೆ ಏನು ಇಲ್ಲಿ ಇದು ಕನ್ಫ್ಯೂಸ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕಾಂಟ್ರಾಕ್ಟೆಡ್ ವರ್ಜನ್ ಅಂದ್ರೆ ಏನು, ಶಾರ್ಟ್ ಫಾರ್ಮ್ ಅಂತ ಭಾವಿಸ್ಬೇಕು ನಾವು, ಶಾರ್ಟ್ ಫಾರ್ಮ್. ಸೊ ಯಾವ ರೀತಿ ನೋಡಿ, ಎಕ್ಸಾಂಪಲ್ ನೋಡಿ ಮೊದಲ, ಆಮೇಲೆ ಅದು ಶಾರ್ಟ್ ಫಾರ್ಮ್ಗಳ ಬಗ್ಗೆ ನಾವು ಇನ್ನಷ್ಟು ತಿಳ್ಕೊಳ್ಳೋಣ. ಯಾವ ರೀತಿ ಶಾರ್ಟ್ ಫಾರ್ಮ್ಗಳು ನಾವು ರೆಡಿ ಮಾಡ್ಕೋತೀವಿ ಅನ್ನುವಂಥದ್ದು. ನೋಡಿ, ಹಿ ವಿಲ್ ಗೋ ಟು ಬ್ಯಾಂಗ್ಳೂರ್, ಹಿ ವಿಲ್ ಗೋ ಟು ಬ್ಯಾಂಗ್ಳೂರ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಓಂಟ್ ಹಿ ಅಂತಕ್ಕಂಥದ್ದು. ಸೊ ಇದು ಓಂಟ್ ಹಿ ಯಾವ ರೀತಿ ಬತ್ತು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಆಮೇಲೆ ಸುಮ್ಮನೆ 2 ಎಕ್ಸಾಂಪಲನ್ನು ಸೆಟ್ ಮಾಡಿದ್ದೀನಿ ಇಲ್ಲಿ. ನೆಕ್ಸ್ಟ್, ಹಿ ಈಸ್ ನಾಟ್ ಕರೆಕ್ಟ್, ಈಸ್ ಹಿ ಅನ್ನುವಂಥದ್ದು. ಸೊ ಇಲ್ಲಿ ಇವು 2 ಸೆಂಟೆನ್ಸ್ಗಳು. ಯಾಕಂದರೆ ಇಲ್ಲಿ ನೋಡಿ, ಹಿ ವಿಲ್ ಗೋ ಟು ಬ್ಯಾಂಗ್ಳೂರ್ ಅಂತಕ್ಕಂಥದ್ದು ಇದು ಪಾಸಿಟಿವ್ ಸೆಂಟೆನ್ಸ್, ಇಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ಹಿ ಈಸ್ ನಾಟ್ ಕರೆಕ್ಟ್ ಅಂತಕ್ಕಂಥದ್ದು ನೆಗೆಟಿವ್ ಸೆಂಟೆನ್ಸ್, ಇಲ್ಲಿ ಪಾಸಿಟಿವ್ ಕ್ವಶನ್ ಟ್ಯಾಗ್ ಆಗಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ನೋಡಿ, ಕಾಂಟ್ರಾಕ್ಟೆಡ್ ಫಾರ್ಮ್ಸ್ಗೆ ನಾನು ಇಲ್ಲಿ ಕೇವಲ 2 ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಆಮೇಲೆ ಲಿಸ್ಟೇ ನಾನು ಇಲ್ಲಿ ರೆಡಿ ಮಾಡಿದ್ದೀನಿ. ನೋಡಿ, ಮೊದಲಿಗೆ ವಿಲ್ ಮತ್ತು ನಾಟ್ 2 ಸೇರಿ ಏನಾಗಿರ್ತಕ್ಕಂಥದ್ದಲ್ಲಿ ಓಂಟ್. ವಿಲ್ ನಾಟ್ ಅಂದರೆ ನಾವು ಏನು ಬರಿಬೇಕು, ನಾವು ಓಂಟ್ ಅಂತ ಬರಿಬೇಕು. ಸಪೋಸ್ ಈಸ್ ನಾಟ್ ಅಂತ ಹೇಳಿ ಬತ್ತು ಸೆಂಟೆನ್ಸಲ್ಲಿ ಅಂದರೆ ಈಸಂಟ್ ಅಂತ ಹೇಳಿ ಬರಿಬೇಕು. ಸೊ ಇದೇ ಈಸ್ ನಾಟ್ದು ಕಾಂಟ್ರಾಕ್ಟೆಡ್ ವರ್ಜನ್ ಯಾವುದು, ಈಸಂಟ್. ವಿಲ್ ನಾಟ್ ಕಾಂಟ್ರಾಕ್ಟೆಡ್ ವರ್ಜನ್ ಓಂಟ್ ಅನ್ನುವಂಥದ್ದು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸ್ತೀನಿ. ಇದು ಅರ್ಥವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಸ್ನೇಹಿತರೆ ಅಂತ ಹೇಳ್ತಾ, ಸೊ ನಾನೀಗ ನೆಕ್ಸ್ಟ್ ಸ್ಲೈಡ್ಗೆ ಮೂವ್ ಆಗ್ತಿದ್ದೀನಿ. ಸೊ ನೋಡಿ, ಇಲ್ಲಿ ಲಿಸ್ಟ್ ಆಫ್ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಆರ್ ಮಾಡೆಲ್ ವರ್ಬ್ಸ್ ಅನ್ನುವಂಥದ್ದು. ಲಿಸ್ಟ್ ಆಫ್ ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ಅಂದರೆ ಇಲ್ಲಿ ಏನಾಗಿರ್ತವೆ, ಹೆಲ್ಪಿಂಗ್ ವರ್ಬ್ ಆದರೂ ಆಗಿರ್ತವೆ ಅಥವಾ ಮಾಡೆಲ್ ವರ್ಬ್ಸ್. ಸೊ ಇನ್ನೊಂದು ಕನ್ಫ್ಯೂಸ್ ಬೇಡ, ಆಕ್ಸಿಲರಿ ವರ್ಬ್ಸ್ ಅಂದ್ರೆ ಕೂಡ ಅದೇ, ಹೆಲ್ಪಿಂಗ್ ವರ್ಬ್ಸ್ ಅಂದರೆ ಕೂಡ ಅವೇ. ಸೊ ಹೆಲ್ಪಿಂಗ್ ಆರ್ ಆಕ್ಸಿಲರಿ ಬಂದರೆ ಸೇಮ್ ಅಂತ ನಾವು ಭಾವಿಸ್ಬೇಕು. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ ಯಾವ ರೀತಿಯಾಗಿ ಈ ಒಂದು ಹೆಲ್ಪಿಂಗ್ ವರ್ಬ್ ಆರ್ ಮಾಡೆಲ್ ವರ್ಬ್ಗಳನ್ನು ನಾವು ರಚನೆ ಮಾಡ್ಕೊಂಡಿದ್ದೀವಿ ಅನ್ನುವಂಥದ್ದು. ಯಾವುದಕ್ಕೋಸ್ಕರ, ಕ್ವಶನ್ ಟ್ಯಾಗ್ಗೋಸ್ಕರ. ನೋಡಿ, ಡೂ ಪ್ಲಸ್ ನಾಟ್ ಬಂದರೆ 2 ಸೇರಿದ್ರೆ ಏನಾಗ್ತದೆ, ಶಾರ್ಟ್ ಫಾರ್ಮ್ ಕಾಂಟ್ರಾಕ್ಟೆಡ್ ವರ್ಜನ್ ಡೋಂಟ್ ಆಗುವಂಥದ್ದು. ನೆಕ್ಸ್ಟ್, ಡಸ್ ಪ್ಲಸ್ ನಾಟ್ ಬಂದರೆ ಡಸಂಟ್ ಆಗುವಂಥದ್ದು. ಅಂದರೆ ಕೊಟ್ಟಂಥ ವಾಕ್ಯ ಅಥವಾ ಸ್ಟೇಟ್ಮೆಂಟಲ್ಲಿ ಡಸ್ ನಾಟ್ ಬಂದರೆ ನಾವು ಡಸಂಟ್ ಅಂತೇಳಿ ಕ್ವಶನ್ ಟ್ಯಾಗನ್ನು ಮಾಡ್ಕೋಬೇಕು. ಒಂದು ವೇಳೆ ಡು ನಾಟ್ ಕೊಟ್ಟರೆ ನಾವೇನು ಮಾಡೋಕ್ಕಲ್ಲಿ ಡೋಂಟ್ ಅಂತೇಳಿ ಮಾಡ್ಕೋಬೇಕು. ಸೊ ಹಾಗೆಯೇ ಡಿಡ್ ಪ್ಲಸ್ ನಾಟ್ ಕೊಟ್ಟರೆ ಡಿಡಂಟ್ ಅಂತ ಹೇಳಿ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ನೋಡಿ, ಆ್ಯಮ್ ಪ್ಲಸ್ ನಾಟ್ ಬಂದರೆ ಇನ್ನು ಇಲ್ಲಿ ಟ್ವಿಸ್ಟ್ ಇರ್ತಕ್ಕಂಥದ್ದು. ಆ್ಯಮ್ ಬಂದರೆ ಅಲ್ಲಿ ಏನು ಮಾಡೋಕೆ, ನಾವು ಆ್ಯಮಂಟ್ ಅಂತ ಬರ್ಕೋಬಾರ್ದು, ತಪ್ಪಾಗುತ್ತೆ, ಆರಂಟ್ ಅಂಥೇಳಿ ಬರ್ಕೋಬೇಕು. ಸೊ ಇದು ತಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ನೋಡಿ, ಈಸ್ ನಾಟ್ ಅಂತ ಸೆಂಟೆನ್ಸಲ್ಲಿ ಬಂತು ಅಂದರೆ ಅದರ ಕಾಂಟ್ರಾಕ್ಟೆಡ್ ವರ್ಜನ್ ಏನು, ಈಸಂಟ್. ಅಂದರೆ ಈಸ್ ಮತ್ತು ನಾಟ್ ಸೇರಿ ಏನಾಗಿದೆ, ಶಾರ್ಟ್ ಫಾರ್ಮಲ್ಲಿ ಈಸಂಟ್ ಆಗಿರ್ತಕ್ಕಂಥದ್ದು. ಸೊ ಹಾಗೆಯೇ ಆರ್ ಪ್ಲಸ್ ನಾಟ್ ಸೇರಿ ಏನಾಗಿದೆ, ಆರೆಂಟ್. ವಾಸ್ ಪ್ಲಸ್ ನಾಟ್ ಸೇರಿ ಏನಾಗಿದೆ, ವಾಸಂಟ್. ವೇರ್ ಪ್ಲಸ್ ನಾಟ್ ಸೇರಿ ವೇರೆಂಟ್. ಶಾಲ್ ಪ್ಲಸ್ ನಾಟ್ ಸೇರಿ ಶಾಲೆಂಟ್ ಅಲ್ಲ, ಶಾಂಟ್ ಆಗಿರ್ತಕ್ಕಂಥದ್ದು. ಏನು, ಶಾಂಟ್. ನೆಕ್ಸ್ಟ್, ವಿಲ್ ಪ್ಲಸ್ ನಾಟ್ ಸೇರಿ ಏನಾಗಿದೆ, ಓಂಟ್ ಆಗಿರ್ತಕ್ಕಂಥದ್ದು. ಸೊ ಈ ರೀತಿ ಎಲ್ಲ ಒಂದು ಕಾಂಟ್ರಾಕ್ಟೆಡ್ ಫಾರ್ಮ್ಸ್ಗಳನ್ನು ನಾವು ಕ್ವಶನ್ ಟ್ಯಾಗಲ್ಲಿ ಬಳಸ್ತೇವೆ. ಇವುಗಳ ಕಾಂಟ್ರಾಕ್ಟೆಡ್ ವರ್ಜನ್ ನಮ್ಗೆ ಗೊತ್ತಿರಬೇಕು.
ಡು ನಾಟ್ ಬಂದರೆ ಡೋಂಟ್ ಬರಿಬೇಕು ಅನ್ನುವಂಥ. ಸಪೋಸ್ ಶಾಲ್ ನಾಟ್ ಬಂದರೆ ಶಾಂಟ್ ಬರಿಬೇಕು, ವಾಸ್ ನಾಟ್ ಬಂದರೆ ವಾಸಂಟ್ ಬರಿಬೇಕು. ಇದು ಬೇಸಿಕ್ ಇನ್ಫಾರ್ಮೇಷನ್ ನಮ್ಗೆ ಗೊತ್ತಿರಲೇಬೇಕು ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ. ಈ ಒಂದು ಕಾಂಟ್ರಾಕ್ಟೆಡ್ ಫಾರ್ಮ್ಸ್ ನಮ್ಗೆ ಗೊತ್ತಿಲ್ಲದೆ ಹೋದರೆ ನಾವು ಕ್ವಶನ್ ಟ್ಯಾಗ್ ಮಾಡೋದಕ್ಕೆ ಖಂಡಿತ ಸಾಧ್ಯವಿಲ್ಲ, ಇಂಪಾಸಿಬಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಇದನ್ನು ಕಲಿಲೇಬೇಕು. ಸೊ ನೆಕ್ಸ್ಟ್ ನೋಡಿ, ಅದರ ಮುಂದುವರಿದ ಭಾಗ ಇವು ಕೂಡ ಹಾಗೆಯೇ. ನೆಕ್ಸ್ಟ್ ನೋಡಿ, ಹ್ಯಾಸ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗ್ತದೆ? ಹ್ಯಾಸಂಟ್ ಆಗ್ತದೆ. ನೆಕ್ಸ್ಟ್ ಹ್ಯಾವ್ ಪ್ಲಸ್ ನಾಟ್ ಸೇರಿದ್ರೆ ಹ್ಯಾವಂಟ್ ಆಗ್ತದೆ. ನೆಕ್ಸ್ಟ್ ಹ್ಯಾಡ್ ಪ್ಲಸ್ ನಾಟ್ ಸೇರಿದ್ರೆ ಹ್ಯಾಡೆಂಟ್ ಆಗ್ತದೆ. ಕ್ಯಾನ್ ಪ್ಲಸ್ ನಾಟ್ ಸೇರಿದ್ರೆ ಕಾಂಟ್ ಆಗ್ತದೆ. ನೆಕ್ಸ್ಟ್ ಶುಡ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗ್ತದೆ? ಶುಡೆಂಟ್ ಆಗ್ತದೆ. ಸೊ ನೆಕ್ಸ್ಟ್ ಕುಡ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗ್ತದೆ? ಕುಡೆಂಟ್ ಆಗ್ತದೆ. ನೆಕ್ಸ್ಟ್ ವುಡ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗ್ತದೆ? ವುಡೆಂಟ್ ಆಗ್ತದೆ. ನೆಕ್ಸ್ಟ್ ಮೇ ಪ್ಲಸ್ ನಾಟ್ ಸೇರಿದ್ರೆ ಮೇಂಟ್ ಆಗ್ತದೆ. ನೆಕ್ಸ್ಟ್ ಮಸ್ಟ್ ಪ್ಲಸ್ ನಾಟ್ ಸೇರಿದ್ರೆ ಮಸ್ಟಂಟ್ ಆಗ್ತದೆ. ನೆಕ್ಸ್ಟ್ ನೀಡ್ ಪ್ಲಸ್ ನಾಟ್ ಸೇರಿದ್ರೆ ನೀಡೆಂಟ್ ಆಗ್ತದೆ. ನೆಕ್ಸ್ಟ್ ಡೇರ್ ಪ್ಲಸ್ ನಾಟ್ ಸೇರಿದ್ರೆ ಡೇರೆಂಟ್ ಆಗ್ತದೆ. ನೆಕ್ಸ್ಟ್ ಯೂಸ್ ಪ್ಲಸ್ ನಾಟ್ ಸೇರಿದ್ರೆ ಯೂಸಂಟ್ ಆಗೋದಿಲ್ಲ. ಯೂಸ್ಡ್ ಪ್ಲಸ್ ನಾಟ್ ಸೇರಿದ್ರೆ ಯೂಸಂಟ್ ಆಗಲ್ಲ. ಯಾಕೆಂದರೆ ಯೂಸ್ಡ್ ಅಂತಕ್ಕಂಥದ್ದು ಇದು ಪಾಸ್ಟ್. ಸೊ ಹಾಗಾಗಿ ನಾವು ಡಿಡೆಂಟ್ ಅಂತ ಮಾಡ್ಕೋಬೇಕು. ನೆಕ್ಸ್ಟ್ ಮೈಟ್ ಪ್ಲಸ್ ನಾಟ್ ಅಂದರೆ ಮೈಟಂಟ್ ಆಗ್ತದೆ. ಸೊ ಈ ರೀತಿ ಈ ಎಲ್ಲ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡಲ್ ವರ್ಬ್ಗಳ ಒಂದು ಕಾಂಟ್ರಾಕ್ಟೆಡ್ ವರ್ಜನ್ ನಮ್ಗೆ ಗೊತ್ತಿರಲೇಬೇಕು. ಇಲ್ಲದೆ ಹೋದರೆ ನಮಗೆ ಕ್ವಶನ್ ಟ್ಯಾಗ್ ಮಾಡೋದು ತುಂಬ ಕಷ್ಟಕರ ಅಂತ ಭಾವಿಸಿದ್ದೇನೆ. ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಅನುಕೂಲ ಆಗಲಿ ಅಂತೇಳಿ ಈ ರೀತಿ ಮೊದಲು ಕಾಂಟ್ರಾಕ್ಟೆಡ್ ವರ್ಜನ್ ಆಫ್ ಲಿಸ್ಟ್ ಅನ್ನು ತಂದು ಆಮೇಲೆ ಇನ್ನಷ್ಟು ವಿವರವಾಗಿ ಕ್ವಶನ್ ಟ್ಯಾಗನ್ನು ನೋಡ್ತಾ ಹೋಗೋಣ ಅಂತ ಮಾಡಿರ್ತಕ್ಕಂಥದ್ದು. ಸೊ ಇವುಗಳನ್ನು ಬೇಕಿದ್ದರೆ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಮತ್ತೆ ನೋಡಿ. ಆಮೇಲೆ ಈಗ ಏನು ಮಾಡೋಣ ಅಂದರೆ, ಕ್ವಶನ್ ಟ್ಯಾಗ್ ಸಂಬಂಧಪಟ್ಟಂತೆ ನಾನು ಸಾಕಷ್ಟು ಹಂತಗಳಲ್ಲಿ ಈ ಒಂದು ಕ್ವಶನ್ ಟ್ಯಾಗ್ ಕಲಿಯೋಣ ಅಂತ ಹೇಳಿಬಿಟ್ಟು ರೂಲ್ 1, 2, 3, 4 ಹಿಂಗೆ ಮಾಡ್ತಾ ಹೋಗ್ತೀನಿ. ಇವತ್ತು ಈ ವಿಡಿಯೋದಲ್ಲಿ ರೂಲ್ 1 ಮತ್ತು ರೂಲ್ 2 ತಂದಿರ್ತಕ್ಕಂಥದ್ದು. ಸೊ ನೋಡಿ, ಫಸ್ಟ್ ರೂಲ್, ಮೊದಲನೆಯ ನಿಯಮ ಏನು ಹೇಳ್ತದೆ? ರೂಲ್ 1 ಏನಿದೆ ನೋಡೋಣ. ರೂಲ್ 1 ಬಂದು, ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಮಸ್ಟ್ ಬಿ ಇನ್ ನೆಗೆಟಿವ್ ಅನ್ನುವಂಥದ್ದು. ನೋಡಿ, ಇಲ್ಲಿ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ಗಳು ಏನಾಗಿರಬೇಕು? ಪಾಸಿಟಿವ್ ಆಗಿದ್ದರೆ ನಾವೇನು ಮಾಡಬೇಕು? ಒಂದು ವೇಳೆ ಸೆಂಟೆನ್ಸ್ ಪಾಸಿಟಿವ್ ಆಗಿತ್ತು ಅಂತ ಅಂದ್ಕೊಳ್ಳಿ, ನಾವೇನು ಮಾಡಬೇಕು? ನೆಗೆಟಿವ್ ಅಲ್ಲಿ ಒಂದು ಸೆಂಟೆನ್ಸನ್ನು ಪರಿವರ್ತನೆ ಮಾಡ್ಕೋಬೇಕು. ಸೆಂಟೆನ್ಸ್ ಪಾಸಿಟಿವ್ ಅಲ್ಲಿದ್ದರೆ ಏನು ಮಾಡಬೇಕು? ನೆಗೆಟಿವ್ ಅಲ್ಲಿ ಅದನ್ನು ಕ್ವಶನ್ ಟ್ಯಾಗ್ ಮಾಡಬೇಕು. ನೋಡಿ, ಹಿ ಈಸ್ ದ ಮ್ಯಾನ್ ಆಫ್ ಗೋಲ್ಡನ್ ಹಾರ್ಟ್. ಫಸ್ಟ್ ಎಕ್ಸಾಂಪಲ್, ಹಿ ಈಸ್ ದ ಮ್ಯಾನ್ ಆಫ್ ಗೋಲ್ಡನ್ ಹಾರ್ಟ್ ಅನ್ನುವಂಥದ್ದು ಒಂದು ಸ್ಟೇಟ್ಮೆಂಟ್. ಸೊ ಈ ಸ್ಟೇಟ್ಮೆಂಟ್ ಯಾವ ಫಾರ್ಮಲ್ಲಿದೆ? ಪಾಸಿಟಿವ್ ಫಾರ್ಮಲ್ಲಿದೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಫಾರ್ಮಲ್ಲಿದ್ದರೆ ನಾವು ಕ್ವಶನ್ ಟ್ಯಾಗ್ ಯಾವ ಫಾರ್ಮಲ್ಲಿ ಬರೀಬೇಕು? ನೆಗೆಟಿವ್ ಫಾರ್ಮ್. ಸೊ ಇಲ್ಲಿ ಈಸ್ ಪ್ಲಸ್ ನಾಟ್ ಸೇರಿದ್ರೆ ಏನಾಗ್ತದೆ? ಈಸಂಟ್ ಆಗ್ತದೆ. ಸೊ ಪ್ರೊನೌನ್ ಏನಿದೆ? ಹಿ ಇದೆ, ಅದನ್ನೇ ನಾವು ಬರೆದಿದೆ ಕೊನೆ ಕ್ವಶನ್ ಟ್ಯಾಗ್ ಇಲ್ಲಿ ಕ್ವಶನ್ ಮಾರ್ಕ್ನ ಇಟ್ಟಿರ್ತಕ್ಕಂಥದ್ದು, ಈಸಂಟ್ ಹಿ ಅನ್ನುವಂಥದ್ದು. ನೆಕ್ಸ್ಟ್ ಸೆಕೆಂಡ್ ಎಕ್ಸಾಂಪಲ್ ನೋಡಿ, ಹಿ ಈಸ್ ಹ್ಯಾಂಡ್ಸಮ್ ಗೈ. ನೋಡಿ, ಈಸಂಟ್ ಹಿ, ಅವನಲ್ವೇ ಅನ್ನುವಂಥದ್ದು. ಸೊ ಇಲ್ಲಿ ನೋಡಿ, ಈಸಂಟ್ ಹಿ ಅಂದರೆ ಇಲ್ಲಿ ಈಸ್ ಇದೆ, ಒಂದು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಈಸ್ ಇದೆ, ಈಸನ್ನು ಬರೆದಿದ್ದೇವೆ. ನೆಕ್ಸ್ಟ್ ಅಲ್ಲಿ ಪಾಸಿಟಿವ್ ಇದೆ, ಹಾಗಾಗಿ ನೆಗೆಟಿವ್ ನಾಟ್ ಅನ್ನು ಬರೆದಿದ್ದೇವೆ. ನೆಕ್ಸ್ಟ್ ಹೀಯನ್ನು ಬರೆದಿದ್ದೇವೆ, ಯಾಕೆಂದರೆ ಈಗಾಗಲೇ ಸಬ್ಜೆಕ್ಟಲ್ಲಿ ಪ್ರೊನೌನ್ ಹೀನೇ ಇರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಮಾರ್ಕ್ನ ಇಟ್ಟಿದ್ದೇವೆ. ಅಂದರೆ ಈ ಹಿ ಈಸ್ ಹ್ಯಾಂಡ್ಸಮ್ ಗೈ ಅಂತಕ್ಕಂಥದ್ದು ಪಾಸಿಟಿವ್ ಸ್ಟೇಟ್ಮೆಂಟ್, ಈಸಂಟ್ ಹಿ ಅಂತಕ್ಕಂಥದ್ದು ನೆಗೆಟಿವ್ ಕ್ವಶನ್ ಟ್ಯಾಗ್. ಸೊ ನೆಕ್ಸ್ಟ್ ನೋಡಿ, ದೇ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ದೇ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ಥರ್ಡ್ ಒನ್ ಬಂದು ಇದಕ್ಕೆ ನೋಡಿ ಕ್ವಶನ್ ಟ್ಯಾಗ್ ಅದು ಪಾಸಿಟಿವ್ ಇರ್ತಕ್ಕಂಥದ್ದು ಯಾವುದು? ದೇ ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು ಪಾಸಿಟಿವ್. ಸೊ ಇಲ್ಲಿ ಆರಂಟ್ ದೇ ಅಂತಕ್ಕಂಥದ್ದು ಏನಿದು? ನೆಗೆಟಿವ್. ಸೊ ನಾವು ಹೇಳಿದಂತೆ ಇಲ್ಲಿ ಎಲ್ಲವೂ ಫಾಲೋ ಆಗ್ತಿದೆಯಾ? ರೂಲು ಆಗ್ತಿರ್ತಕ್ಕಂಥದ್ದು. ರೂಲಲ್ಲಿ ಏನು ಹೇಳಿದೆ? ರೂಲಲ್ಲಿ ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಮಸ್ಟ್ ಬಿ ಇನ್ ನೆಗೆಟಿವ್ ಅಂತ ಹೇಳಿದೆ. ಸೊ ಇಲ್ಲಿ ನಾವು ಮಾಡ್ತಿರ್ತಕ್ಕಂಥ ಕ್ವಶನ್ ಟ್ಯಾಗ್ಗಳೆಲ್ಲ ನೆಗೆಟಿವ್ ಇದಾವಾ? ಖಂಡಿತ ಇರ್ತಕ್ಕಂಥ. ಸೊ ನೆಕ್ಸ್ಟ್ ನೋಡಿ, ಲಾಸ್ಟ್ ಒನ್, ಇಟ್ ವಾಸ್
ವ್ಯಾಲ್ಯೂಯೇಬಲ್ ಥಿಂಗ್ ಫಾರ್ ಮೀ ವಾಸಂಟ್ ಇಟ್. ನೋಡಿ, ಇಟ್ ವಾಸ್ ವ್ಯಾಲ್ಯೂಯಬಲ್ ಥಿಂಗ್ ಫಾರ್ ಮೀ ವಾಸಂಟ್ ಇಟ್ ಅಂತ ಇದೆ. ಸೊ ಇಲ್ಲಿ ಕೂಡ ಹಾಗೇನೆ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ, ಹಾಗಾಗಿ ಇಲ್ಲಿ ನಾವು ವಾಸಂಟ್ ಇಟ್ ಅಂತ ಹೇಳಿ ಬರ್ತೇವೆ. ಸೊ ಇನ್ನೊಂದು ನಾವು ತಮ್ಗೆ ಗೊತ್ತಿರಬೇಕು, ನಾವು ಈಗಾಗಲೇ ಕಾಂಟ್ರಾಕ್ಟೆಡ್ ವರ್ಜನ್ ಹೇಳ್ಬೇಕಾದ್ರೆ ಹೇಳಿದ್ದೀವಿ. ಆರ್ ಬಂದರೆ ಆರೆಂಟ್ ಆಗ್ತದೆ, ವಾಸ್ ಬಂದರೆ ವಾಸಂಟ್ ಆಗ್ತದೆ, ಈಸ್ ಬಂದರೆ ಈಸಂಟ್ ಆಗ್ತದೆ ಅಂತ ಹೇಳಿದ್ದೀವಿ. ನೆಕ್ಸ್ಟ್ ಬಂದರೆ ನಾವು ಹೇಳಿದ ಹಾಗೆ ಇಲ್ಲಿ ಎಲ್ಲವೂ ಫಾಲೋ ಆಗಿದೆಯಾ, ಕಾಂಟ್ರಾಕ್ಟೆಡ್ ವರ್ಜನ್ ಕೂಡ ನಾವು ಟೇಬಲ್ ಮಾಡಿದ ಹಾಗೇನೇ ಇದೆಯಾ, ಖಂಡಿತ ಇರ್ತಕ್ಕಂಥದ್ದು. ಸೊ ಈ ರೀತಿ ನಾವು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ಗೆ ಅನುಸಾರವಾಗಿ ಇಲ್ಲಿ ಎಲ್ಲ ಕ್ವಶನ್ ಟ್ಯಾಗ್ಗಳು ನೆಗೆಟಿವ್ ಫಾರ್ಮಲ್ಲಿ ಇರ್ತಕ್ಕಂಥವು. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೇನೆ. ಸೊ ಇನ್ನೊಂದು ವಿಶೇಷ ಏನಪ್ಪ ಅಂದರೆ SSLC 10th PUC ಮತ್ತು ಪೊಲೀಸ್ ಎಕ್ಸಾಮ್ ಬರೀತಕ್ಕಂಥವ್ರು, ಆಮೇಲೆ ಸಾಕಷ್ಟು ಎಕ್ಸಾಮ್ಸ್ಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಾಗ್ತಕ್ಕಂಥವ್ರಿಗೆ ಇದು ಸಾಕಷ್ಟು ಇಂಪಾರ್ಟೆಂಟ್ ಟಾಪಿಕ್ ಆಗಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆವರೆಗೆ ನೋಡಿ, ಮತ್ತೆ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ. ಯಾರೆಲ್ಲ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದರೆ ಮುಂದೆ ಬರ್ತಕ್ಕಂಥ ವಿಡಿಯೋಗಳು ತಮಗೆ ಸಾಕಷ್ಟು ಅನುಕೂಲ ಆಗಿರ್ತಕ್ಕಂಥ ವಿಡಿಯೋಗಳು ಇರಲಿ ಅಂತ ಹೇಳ್ತಾ. ಸೊ ಇದು ತಮ್ಗೆ ಅರ್ಥವಾಗಿದೆ ಅಂತ ಭಾವಿಸಿ ನಾನೀಗ ನೆಕ್ಸ್ಟ್ ಒಂದು ಸ್ಲೈಡ್ಗೆ ಮೂವ್ ಆಗ್ತಿದ್ದೀನಿ. ಸೊ ನೋಡಿ, ಸೆಕೆಂಡ್ ರೂಲ್ ನೋಡಿ ಏನು ಹೇಳ್ತಾರೆ. ಸೆಕೆಂಡ್ ರೂಲ್ ಅಂದರೆ, ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ನೆಗೆಟಿವ್, ಒಂದು ವೇಳೆ ಸ್ಟೇಟ್ಮೆಂಟ್ಸ್ಗಳು ಅಥವಾ ವಾಕ್ಯಗಳು ನೆಗೆಟಿವ್ ಆಗಿದ್ದರೆ ನಾವೇನು ಮಾಡಬೇಕು, ಕ್ವಶನ್ ಟ್ಯಾಗನ್ನು ಪಾಸಿಟಿವಲ್ಲಿ ಮಾಡಬೇಕು ಅಂತ. ಈ ಹಿಂದೆ ನಾವೇನು ಮಾಡಿದೆವು, ಪಾಸಿಟಿವ್ ಸ್ಟೇಟ್ಮೆಂಟ್ಗಳಿದ್ದು ನೆಗೆಟಿವ್ ಕ್ವಶನ್ ಟ್ಯಾಗನ್ನು ಮಾಡಿದ್ವಿ ರೂಲ್ 1ನಲ್ಲಿ. ಸೊ ಈ ರೂಲ್ 2ನಲ್ಲಿ ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ನೆಗೆಟಿವ್ ಕ್ವಶನ್ ಟ್ಯಾಗ್ಸ್ ಮಸ್ಟ್ ಬಿ ಇನ್ ಪಾಸಿಟಿವ್ ಅನ್ನುವಂಥ. ಸೊ ಇದಕ್ಕೆ ನಾನಿಲ್ಲಿ ಕೆಲವು ಎಕ್ಸಾಂಪಲ್ಸ್ಗಳನ್ನು ಸೆಟ್ ಮಾಡಿದ್ದೀನಿ, ಒಂದೊಂದಾಗಿ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಎಕ್ಸಾಂಪಲ್ ನೋಡಿ, ದೇ ಆರ್ ನಾಟ್ ಕಮಿಂಗ್ ಟು ಆಫೀಸ್ ಅನ್ನೋ. ದೇ ಆರ್ ನಾಟ್ ಕಮಿಂಗ್ ಟು ಆಫೀಸ್, ಅವರು ಆಫೀಸ್ಗೆ ಬರ್ತಾ ಇಲ್ಲ ಅನ್ನುವಂಥದ್ದು. ಸೊ ಈ ವಾಕ್ಯದಲ್ಲಿ ಈ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಯಾವುದಿದು, ನೆಗೆಟಿವ್, ಯಾಕೆಂದರೆ ನಾಟ್ ಅನ್ನುವಂಥ ನೆಗೆಟಿವ್ ವರ್ಡನ್ನು ಇಲ್ಲಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಇದು ನೆಗೆಟಿವ್ ಸ್ಟೇಟ್ಮೆಂಟ್. ನಾವೇನು ಮಾಡೋಕೆ, ಈಗ ಪಾಸಿಟಿವ್ ಕ್ವಶನ್ ಟ್ಯಾಗನ್ನು ಫ್ರೇಮ್ ಮಾಡಬೇಕು. ಇಲ್ಲಿ ನೋಡಿ, ಆರ್ ದೇ ಅಂತಕ್ಕಂಥದ್ದು ಏನಿದು ಪಾಸಿಟಿವ್ ಫಾರ್ಮ್, ಪಾಸಿಟಿವ್ ಕ್ವಶನ್ ಟ್ಯಾಗ್ ಅಂತ ನೋಡ್ತೀವಿ. ಸೊ ನೆಕ್ಸ್ಟ್ ನೋಡಿ, ಸೆಕೆಂಡ್ ಒನ್ ಎಕ್ಸಾಂಪಲ್, they were not good friends. ಅವರು ಒಳ್ಳೆಯ ಸ್ನೇಹಿತರಲ್ಲ ಅಂತ ಹೇಳ್ತೀವಲ್ಲ. ಸೊ ಇದು ನೆಗೆಟಿವ್ ಫಾರ್ಮ್. ಸೊ ವೇರ್ ದೇ ಅಂತಕ್ಕಂಥದ್ದು ಪಾಸಿಟಿವ್ ಕ್ವಶನ್ ಟ್ಯಾಗ್, ದೇ ವೇರ್ ನಾಟ್ ಗುಡ್ ಫ್ರೆಂಡ್ಸ್ ಅಂತಕ್ಕಂಥದ್ದು ನೆಗೆಟಿವ್ ಸ್ಟೇಟ್ಮೆಂಟ್, ಆಮೇಲೆ ವೇರ್ ದೇ ಅಂತಕ್ಕಂಥ ಕ್ವಶನ್ ಟ್ಯಾಗ್ ಪಾಸಿಟಿವ್ ಕ್ವಶನ್ ಟ್ಯಾಗ್. ಸೊ ನೆಕ್ಸ್ಟ್ ನೋಡಿ, ಥರ್ಡ್ ಒನ್ ನೋಡಿ, ಹಿ ಈಸ್ ನಾಟ್ ಗುಡ್ ಇನ್ ಇಂಗ್ಲೀಷ್ ಅಂತಕ್ಕಂಥದ್ದು ನೆಗೆಟಿವ್ ಸ್ಟೇಟ್ಮೆಂಟ್. ಅವನು ಇಂಗ್ಲೀಷ್ನಲ್ಲಿ ಅಷ್ಟೊಂದು ಏನಿಲ್ಲ ಅಂತ ಹೇಳ್ತೀವಿ, ಅವನು ನೆಗೆಟಿವ್ ಇಂಡೈರೆಕ್ಟ್ಲಿ ಅದು. ಸೊ ನೆಕ್ಸ್ಟ್ ನೋಡಿ, ಈಸ್ ಹಿ ಅಂತಕ್ಕಂಥದ್ದು ಏನಿದು ಪಾಸಿಟಿವ್ ಕ್ವಶನ್ ಟ್ಯಾಗ್. ನೆಕ್ಸ್ಟ್ ನೋಡಿ, ಫೋರ್ತ್ ಎಕ್ಸಾಂಪಲ್, ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಇಲ್ಲಿ ಈಸ್ ಇಟ್ ಅಂತಕ್ಕಂಥದ್ದು ಕ್ವಶನ್ ಟ್ಯಾಗ್. ಇಟ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತಕ್ಕಂಥದ್ದು ನೆಗೆಟಿವ್, ಈಸ್ ಇಟ್ ಅಂತಕ್ಕಂಥದ್ದು ಪಾಸಿಟಿವ್ ಕ್ವಶನ್ ಟ್ಯಾಗ್. ಸೊ ಈ ರೀತಿ ಅಂದರೆ ನಾವು ಕೊಟ್ಟಂತಹ ಸ್ಟೇಟ್ಮೆಂಟ್ಸ್ಗಳು ಎಲ್ಲವೂ ಇಲ್ಲಿ ನೆಗೆಟಿವ್ ಆಗಿರ್ತಕ್ಕಂಥದ್ದು. ನಾವು ಫ್ರೇಮ್ ಮಾಡಿರ್ತಕ್ಕಂಥ ಎಲ್ಲ ಕ್ವಶನ್ ಟ್ಯಾಗ್ಗಳು ಯಾವ ಫಾರ್ಮಲ್ಲಿವೆ, ಪಾಸಿಟಿವ್ ಫಾರ್ಮಲ್ಲಿ ಇರ್ತಕ್ಕಂಥವು. ಸೊ ಈ ರೀತಿಯಾಗಿ ನಾವು ಕ್ವಶನ್ ಟ್ಯಾಗ್ಸ್ಗಳನ್ನ ನೋಡ್ತೀವಿ. ಸಿಂಪಲ್ಲಾಗಿ ಒಂದು ಅತಿ ಪ್ರಮುಖವಾದ ಅಂಶ ರೂಲ್ 1, ರೂಲ್ 2 ಕ್ವಶನ್ ಟ್ಯಾಗಲ್ಲಿ. ಮತ್ತು ಎಲ್ಲ ವಿದ್ಯಾರ್ಥಿ ಮಿತ್ರರು ಸಹಜವಾಗಿ ತಿಳ್ಕೊಂಡು ಇಷ್ಟೇ, ಏನಪ್ಪ ಅಂದರೆ, ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ನೆಗೆಟಿವ್ ಕ್ವಶನ್ ಟ್ಯಾಗ್ ಮಸ್ಟ್ ಬಿ ಇನ್ ಪಾಸಿಟಿವ್ ಅಂತಕ್ಕಂಥದ್ದು. ಇನ್ನೊಂದು, ಇಫ್ ದ ಸ್ಟೇಟ್ಮೆಂಟ್ಸ್ ಆರ್ ಪಾಸಿಟಿವ್ ಕ್ವಶನ್ ಟ್ಯಾಗ್ಸ್ ಮಸ್ಟ್ ಬಿ ಇನ್ ನೆಗೆಟಿವ್.
ಸೊ 2 ಫಾರ್ಮ್ ಹೇಳಿರ್ತಾರೆ ಸಾಕಷ್ಟು ಸಂದರ್ಭಗಳಲ್ಲಿ. ಇವು ಬಿಟ್ಟು ಇನ್ನೂ ಅನೇಕ ರೂಲ್ಸ್ಗಳಿವೆ. ಅಲ್ಲಿ ಎಲ್ಲ ರೂಲ್ಸ್ಗಳನ್ನು ಹಂತ ಹಂತವಾಗಿ ಕಲಿಯೋಣ. ಒಂದೇ ಸಲಕ್ಕೆ ಒಂದೇ ವಿಡಿಯೋನಲ್ಲಿ ಎಲ್ಲ ರೂಲ್ಸ್ಗಳನ್ನು ಹೇಳಿಕೊಟ್ರೆ ಅದು ತಮಗೆ ಹೆವಿ ಆಗಲಿದೆ, ಆಮೇಲೆ ನೆನಪಿನಲ್ಲಿ ಇಟ್ಕೊಳ್ಳೋದು ಕೂಡ ಕಷ್ಟ ಆಗ್ತದೆ ಅಂಥೇಳಿ ನಾನು ಹಂತ ಹಂತವಾಗಿ ಕೆಲವೊಂದಷ್ಟು ರೂಲ್ಸ್ಗಳ ಮೂಲಕ ಸುಮಾರು ಒಂದು 4 ವಿಡಿಯೋಗಳ 3-4 ವಿಡಿಯೋಗಳ ಮೂಲಕ ಈ ಒಂದು ಕ್ವಶನ್ ಟ್ಯಾಗನ್ನು ಏನು ಮಾಡ್ತೀನಿ, ಕಂಪ್ಲೀಟ್ ಮಾಡ್ತೀನಿ. ಸೊ ಹಾಗಾಗಿ ನಮ್ಗೆ ಎಲ್ಲ ವಿಡಿಯೋಗಳನ್ನ ಹಂತ ಹಂತವಾಗಿ ನೋಡ್ತಾ ಬನ್ನಿ. ಸೊ ಈ ಕ್ವಶನ್ ಟ್ಯಾಗ್ ವಿಡಿಯೋಗೆ ನಾನು ಪಾರ್ಟ್ 1 ಅಂತ ಕೊಟ್ಟಿರ್ತೀನಿ. ಕ್ವಶನ್ ಟ್ಯಾಗ್ ಪಾರ್ಟ್ 1 ಅಂತೇಳಿ. ಸೊ ನೆಕ್ಸ್ಟ್ ವಿಡಿಯೋಗೆ ಕ್ವಶನ್ ಟ್ಯಾಗ್ ಪಾರ್ಟ್ 2 ಅಂತ ಕೊಟ್ಟಿರ್ತೀನಿ. ಸೊ ಈಗ ಈ ರೀತಿಯಾಗಿ ಹಂತ ಹಂತವಾಗಿ ನಾವು ಈ ಒಂದು ಕ್ವಶನ್ ಟ್ಯಾಗನ್ನು ಕಲಿತಾ ಹೋಗೋಣ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ರೀತಿ ಇನ್ನೂ ಸಾಕಷ್ಟು ವಿಡಿಯೋಗಳು ತಮಗೆ ಬೇಕು ಅನ್ನೋದಾದರೆ ನಮ್ಮ ಚಾನಲ್ ಆಗಿರ್ತಕ್ಕಂಥ ಯಾವುದು ಸ್ಪರ್ಧಾಪುಟ ಅಕಾಡೆಮಿ, ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ಸ್ಪರ್ಧಾಪುಟ ಅಕಾಡೆಮಿ ಅಂತೇಳಿ ಸರ್ಚ್ ಮಾಡಿ. ಸೊ ಅಲ್ಲಿ ತಮಗೆ ನಮ್ಮ ಒಂದು ಚಾನಲ್ ಲಭ್ಯವಾಗ್ತದೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯೂಟ್ಯೂಬ್ನಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ನಾನು ಹೊಸ ಹೊಸ ವಿಡಿಯೋಗಳನ್ನ ರಿಲೀಸ್ ಮಾಡಿದಾಗ ತಮಗೆ ನೋಟಿಫಿಕೇಷನ್ ಆಗಿ ತೋರಿಸ್ತಾ ಇರಬೇಕು ಅನ್ನೋದಾದರೆ ಏನು ಮಾಡಬೇಕು, ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೋಬೇಕು ಅಂತ. ಸೊ ನಾನು ಮಾಡಿರ್ತಕ್ಕಂತಹ ಈ ವಿಡಿಯೋ ತಮಗೆ ಅರ್ಥವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಮತ್ತು ಸಾಧ್ಯವಾದರೆ ಒಂದು ಲೈಕ್ ಹಾಕಿ, ಕಮೆಂಟ್ ಹಾಕಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಥ್ಯಾಂಕ್ ಯು.